ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ನಾನು ಇವತ್ತಿನ ಡಿಸೈನ್ನ ಮಾಡೋದಕ್ಕೆ ಹರಳೆ ದಾರನ ತೊಗೊಂಡಿದ್ದೀನಿ. 10.75 mm ನೀಡಲ್ನ ತೊಗೊಂಡಿದ್ದೀನಿ. ನಾವು ಲೇಸ್ನ ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ಲೇಸ್ ಮೇಲೆ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು 2 ಟೈಮ್ಸ್ ಲಾಕ್ನ ಮಾಡ್ಕೋಬೇಕು. ಇಲ್ಲಿ ನಾನು 2 ಟೈಮ್ಸ್ ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತೀನಿ. ಒಂದು ಚೈನ್ನ ಹಾಕ್ಕೊಂಡು ಪಕ್ಕದಲ್ಲೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಇದೇ ರೀತಿ ಮತ್ತೆ ಇನ್ನೊಂದು ಚೈನ್ನ ಹಾಕಬೇಕು, ಮತ್ತು ಇನ್ನೊಂದು ಸಿಂಗಲ್ ಕ್ರೋಶ. ಇಲ್ಲಿದೇ ರೀತಿ ಸ್ಟಾರ್ಟಿಂಗು ನಾವು 5 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಒಂದು ಚೈನ್ನ ಹಾಕೋಬೇಕು, ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಒಂದು ಚೈನು, ಲೇಸ್ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ. ಐದು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಲಾಕ್ನು ಸೇರಿಸಿ ನಾವಿಲ್ಲಿ ಟೋಟಲು 6 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಇಲ್ಲಿಂದ ನಾವು ಚೈನ್ಗಳನ್ನ ಹಾಕೋಬೇಕು. ಇಲ್ಲಿಂದ ನಾನು 5 ಚೈನ್ನ ಹಾಕೋತೀನಿ. 3 4 5 ಚೈನ್ನ ಹಾಕ್ಕೊಂಡು ಉಲ್ಟಾ ಸೈಡ್ಗೆ ತಿರುಗಿಸ್ಕೋಬೇಕು. ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ನೋಡಿ, ಇಲ್ಲಿ ನಾವು ಫಸ್ಟ್ ಒಂದು ಸಿಂಗಲ್ ಕ್ರೋಶ ಏನಿದೆ ಅದನ್ನು ಬಿಟ್ಟು ಪಕ್ಕದಲ್ಲಿರೋವಂಥ ಸಿಂಗಲ್ ಕ್ರೋಶ ಮೇಲ್ಗಡೆ ಈ 5 ಚೈನನ್ನು ಲಾಕ್ ಮಾಡೋಣ. ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶನ ಬಿಟ್ಟು ಪಕ್ಕದಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಳೋಣ. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲಿಂದ ನಾವು 3 ಚೈನ್ನ ಹಾಕೋಬೇಕು. 2 3 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಈ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನಾವಿಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ ಇಲ್ಲಿಂದ 3 ಚೈನ್. ಈ 3 ಚೈನ್ ಬಂದು ನಮಗೆ ಪಿಕೌಟ್ ಡಿಸೈನ್ ಮಾಡೋದಕ್ಕೆ 3 ಚೈನ್ನ ಹಾಕ್ಕೊಂಡು ಇದನ್ನು ನೋಡಿ ನಾವಿಲ್ಲಿ 3 ಚೈನು ಮತ್ತು ಕಂಬನ ಮಾಡ್ಕೊಂಡಿರ್ತೀವಲ್ಲ, ಅದೆರಡರದ್ದು ಈ ರೀತಿಯಾಗಿ ಲೂಪ್ ಇರುತ್ತೆ. ಆ ಲೂಪ್ ಒಳಗಡೆ ನಾವು ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಈ 3 ಚೈನನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ನಾವು ಈ ಕಂಬ ಮತ್ತು 3 ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಳ್ಳಿ. ನಿಡಲ್ ಮೇಲೆ 2 ಲೂಪ್ ಆಗುತ್ತೆ, ಎರಡನ್ನ ಒಂದು ಮಾಡಬೇಕು. ಇದೇ ರೀತಿಯಾಗಿ ನಾವು ಈ ಗ್ಯಾಪಲ್ಲಿ 4 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನಿಡಲ್ ಮೇಲೆ 2 ಲೂಪ್ ಆಗುತ್ತೆ, ಅದನ್ನು ಒಂದು ಮಾಡಬೇಕು. ನೋಡಿ, 4 ಸಿಂಗಲ್ ಕ್ರೋಶ ಆದಮೇಲೆ ನಾವಿಲ್ಲಿ ಮತ್ತೆ ಈ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಇಲ್ಲಿಂದ ನಾನು ಮತ್ತೆ 2 ಚೈನ್ನ ಹಾಕೋತೀನಿ. 1 2 ಇಲ್ಲಿ 2 ಚೈನ್ ಹಾಕೋಬೇಕು. ಸ್ಟಾರ್ಟಿಂಗ್ ಮಾತ್ರ 3 ಚೈನ್ನ ಹಾಕೋತೀವಿ. ಇಲ್ಲಿ ಮಧ್ಯದಲ್ಲೆಲ್ಲ 2 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು 5 ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. 2ರಿಂದ 1 2ರಿಂದ 1 ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ. ಕಂಬ ಆದಮೇಲೆ ಮತ್ತೆ 3 ಚೈನ್. ಆ 3 ಚೈನನ್ನು ನೋಡಿ ಈ ರೀತಿ ಲೂಪ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ಆ ಲೂಪ್ ಒಳಗಡೆ ನಾವು ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಈ ಚೈನು ಮತ್ತು ಕಂಬ ಏನಿರುತ್ತೆ ಈ ಗ್ಯಾಪಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಳ್ಳಿ. 2 ಲೂಪ್ ಆಗುತ್ತೆ, ಎರಡನ್ನ ಒಂದು ಮಾಡ್ಕೋಬೇಕು. ಇದೇ ರೀತಿ ಇಲ್ಲಿ ನಾವು 4 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. 3 ಚೈನ್ನ ಹಾಕಿ ಪಿಕೌಟ್ ಡಿಸೈನ್ನ ಮಾಡಿ ಮತ್ತು ಈ ಗ್ಯಾಪಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡ್ರೆ ನಮಗೆ ಪೆಟಲ್ಸ್ ಟೈಪು ಬರುತ್ತೆ. ಎಲ್ಲ ಗ್ಯಾಪಲ್ಲೂ ನಾವು ಇದೇ ರೀತಿ 4 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ 2 ಲೂಪ್ ಆಗುತ್ತೆ,
ಅದನ್ನು ಒಂದು ಮಾಡಿಕೊಂಡ್ರೆ ಅದು ಸಿಂಗಲ್ ಕ್ರೋಶ ಆಗುತ್ತೆ ನೋಡಿ. ಇವಾಗ ಮತ್ತೆ ನಾವು ಈ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಮತ್ತೆ ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿಯಾಗಿ ಪೆಟಲ್ಸ್ ಟೈಪು ಬರುತ್ತೆ ನಮಗೆ. ಮತ್ತು ಇಲ್ಲಿಂದ 2 ಚೈನ್ನ ಹಾಕೋಬೇಕು. 2 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಈ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡ್ರೆ ಅದು ಡಬಲ್ ಕ್ರೋಶ ಕಂಬ ಆಗುತ್ತೆ. ಕಂಬ ಆದಮೇಲೆ ಮತ್ತೆ ಇಲ್ಲಿಂದ 3 ಚೈನ್ನ ಹಾಕ್ಕೊಂಡು ಈ ಲೂಪ್ ಏನಿದೆ ನೋಡಿ, ಇಲ್ಲಿ ನಿಮಗೆ ಅದು ಹಾಕಬೇಕಾದ್ರೆ ಗೊತ್ತಾಗುತ್ತೆ ಲೂಪು. ಆ ಲೂಪ್ ಒಳಗಡೆ ನಾವು ಈ 3 ಚೈನನ್ನು ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿದಾಗ ನಮಗೆ ಪಿಕೌಟ್ ಡಿಸೈನ್ ಬರುತ್ತೆ. ಲಾಕ್ ಮಾಡಿದಾದಮೇಲೆ ಈ ಚೈನು ಮತ್ತು ಕಂಬದ ಗ್ಯಾಪ್ ಏನಿರುತ್ತೆ ಇಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಇಲ್ಲೂ ಕೂಡ 4 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ 2 ಲೂಪ್ ಆಗುತ್ತೆ. ಎರಡನ್ನ ಒಂದು ಮಾಡಿಕೊಂಡ್ರೆ ಅದು ಸಿಂಗಲ್ ಕ್ರೋಶ ಆಗುತ್ತೆ. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡ್ರೆ ಅದು ಡಬಲ್ ಕ್ರೋಶ ಆಗುತ್ತೆ ನೋಡಿ. ನಾವು ಈ ರೀತಿ ಡೈರೆಕ್ಟಾಗಿ ನೀಡಲ್ನ ಆ ಗ್ಯಾಪಲ್ಲಿ ಹಾಕಿ ಥ್ರೆಡ್ನ ಎಳ್ಕೊಂಡು 2 ಲೂಪನ್ನ ಒಂದು ಮಾಡಬೇಕು. 4 ಸಿಂಗಲ್ ಕ್ರೋಶಗಳನ್ನ ಮಾಡಿದ್ದಾದಮೇಲೆ ಈ 5 ಚೈನ್ ಗ್ಯಾಪಲ್ಲಿ ಒಂದು ಸಲ ನಾವು ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ 3 ಪೆಟಲ್ಸ್ ಆಯಿತು. ನಮಗೆ ಇನ್ನೂ ಒಂದು ಪೆಟಲ್ಸ್ ಬರುತ್ತೆ. ಮತ್ತು ನಾನು ಇಲ್ಲಿಂದ 2 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಈ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. ಅದನ್ನು 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ. ಕಂಬ ಆದಮೇಲೆ ಮತ್ತೆ ಅಲ್ಲಿಂದ 3 ಚೈನ್ನ ಹಾಕ್ಕೊಂಡು ಈ ಲೂಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಈ 3 ಚೈನನ್ನು ಲಾಕ್ ಮಾಡ್ಕೋಬೇಕು. ನಾವೇನು ಈ 3 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ತೀವಿ ಇದು ಪಿಕೌಟ್ ಡಿಸೈನ್ ಫಾರ್ಮ್ ಆಗುತ್ತೆ. ಲಾಕ್ ಮಾಡಿದಾದಮೇಲೆ ನೋಡಿ, ಈ ಮಧ್ಯ ಗ್ಯಾಪಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನಿಡಲ್ ಮೇಲೆ 2 ಲೂಪ್ ಆಗುತ್ತೆ. ಅದನ್ನು ಒಂದು ಮಾಡ್ಕೋಬೇಕು. ಇದೇ ರೀತಿ ನಾವು ಈ ಗ್ಯಾಪಲ್ಲಿ 4 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ಆ 5 ಚೈನ್ ಗ್ಯಾಪಲ್ಲಿ 4 ಪೆಟಲ್ಸ್ ಬರುತ್ತೆ. ಇನ್ನೂ ಜಾಸ್ತಿ ಪೆಟಲ್ಸ್ ಬೇಕು ಅಂತ ಹೇಳಿದ್ರೆ ನೀವು ಆ 5 ಚೈನ್ ಗ್ಯಾಪನ್ನು ಜಾಸ್ತಿ ಮಾಡಿಕೊಂಡ್ರೆ 6 ಅಥವಾ 7 ಪೆಟಲ್ಸ್ ಬರುತ್ತೆ, ಮಾಡ್ಕೋಬೋದು. ಇಲ್ಲಿ 5 ಚೈನ್ ಗ್ಯಾಪ್ ಆಗಿರೋದ್ರಿಂದ 4 ಪೆಟಲ್ಸ್ ಮಾತ್ರ ಬರುತ್ತೆ ನೋಡಿ. ಈ ರೀತಿಯಾಗಿ 4 ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ಮತ್ತು ನಾವು ಈ ಪೆಟಲ್ಸ್ನೆಲ್ಲ 5 ಚೈನ್ ಗ್ಯಾಪಲ್ಲಿ ಒಂದು ಸಲ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಆ ಗ್ಯಾಪಲ್ಲಿ ಒಂದು ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ನೋಡಿ ಈ ರೀತಿಯಾಗಿ ಬರುತ್ತೆ. ಅದನ್ನು ಮತ್ತೆ ಲೇಸ್ ಮೇಲೆ ಒಂದು ಸಲ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡ್ರೆ ಆರ್ಚ್ ಕಂಪ್ಲೀಟ್ ಆಗುತ್ತೆ. ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ನೋಡಿ. ಈ ರೀತಿಯಾಗಿ ಪೆಟಲ್ಸ್ ಆರ್ಚ್ ಬರುತ್ತೆ. ಲಾಕ್ ಮಾಡಿದಾದಮೇಲೆ ಇಲ್ಲಿಂದ ಮತ್ತೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. 1 ಚೈನ್ನ ಹಾಕಿ 1 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು. 1 ಚೈನು 1 ಸಿಂಗಲ್ ಕ್ರೋಶ ಆ ರೀತಿಯಾಗಿ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಎಷ್ಟು ಗ್ಯಾಪ್ ಬೇಕಾಗುತ್ತೋ ಅದ್ರ ಮೇಲೆ ನೀವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ ನೋಡಿ. ಈ ರೀತಿಯಾಗಿ 1 ಚೈನ್ನ ಹಾಕ್ಕೊಂಡು ಲೇಸ್ ಮೇಲೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನಾನಿಲ್ಲಿ 4 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತೀನಿ. ಲಾಕ್ ಮಾಡಿದ್ನೂ ಸೇರಿಸಿ 5 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ. ಇದನ್ನು ಸಿಂಗಲ್ ಕ್ರೋಶ ಅಂತಲೂ ಹೇಳ್ತಾರೆ, ಲಾಕ್ ಅಂತಲೂ ಹೇಳ್ತೀವಿ ನೋಡಿ. ಈ ರೀತಿಯಾಗಿ ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ಮತ್ತು ನಾವು ಇಲ್ಲಿಂದ ಚೈನ್ನ ಹಾಕ್ಕೊಳ್ಳೋಣ. ಈ ರೀತಿಯಾಗಿ 5 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. 5 ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿಂದ ಮತ್ತೆ ನಾನು ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕೋತೀನಿ. ಇಲ್ಲಿ ನಿಮಗೆ
3 ಚೈನ್ ಆದರೂ ಹಾಕೋಬೋದು, 5 ಚೈನ್ ಆದರೂ ಹಾಕೋಬೋದು. ಚೈನನ್ನು ಹಾಕ್ಕೊಂಡು ನಾನಿಲ್ಲಿ 4 ಚೈನನ್ನು ಹಾಕ್ಕೊಂಡಿದ್ದೀನಿ. 4 ಚೈನನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಅದನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ ಈ ಸೈಡು ಕೂಡ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಒಂದು ಚೈನ್ನ ಹಾಕಬೇಕು, ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನಾವು ಈ ಸೈಡ್ ಬಂದು ನಮಗೆ ಆರ್ಚ್ ಕೂಡ ಬರುತ್ತೆ, ಅದರಿಂದ ಈ ಸೈಡು ಸ್ವಲ್ಪ ಜಾಸ್ತಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ ಈ ಸೈಡು ರೈಟ್ ಸೈಡ್ ಬಂದು 4 ಸಿಂಗಲ್ ಕ್ರೋಶಗಳಿದೆ. ಲೆಫ್ಟ್ ಸೈಡು 4 ಕ್ರೋಶ ಜೊತೆಗೆ 4 ಸಿಂಗಲ್ ಕ್ರೋಶ ಜೊತೆಗೆ ನಮಗೆ ಆರ್ಚ್ಗೆ ಎಷ್ಟು ಬೇಕೋ ಅಷ್ಟನ್ನು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನಾನಿಲ್ಲಿ ಟೋಟಲು 8 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತೀನಿ. ಒಂದು ಚೈನ್ನ ಹಾಕಬೇಕು, ಲೇಸ್ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಒಂದು ಚೈನು, ಒಂದು ಲಾಕ್, ಇದೇ ರೀತಿ 8 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮಧ್ಯದಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಂಡು ಮತ್ತೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ, ಆರ್ಚ್ ಆದಮೇಲೆ ಸಿಂಗಲ್ ಕ್ರೋಶ, ಮಧ್ಯದಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಚೈನು ಮತ್ತು ಸಿಂಗಲ್ ಕ್ರೋಶ. ಇವಾಗ ಇಲ್ಲಿ ನಾವು ಆರ್ಚ್ನ ಮಾಡೋದಕ್ಕೆ 5 ಚೈನ್ನ ಹಾಕ್ಕೊಳ್ಳೋಣ. 4, 5 ಚೈನ್ನ ಹಾಕ್ಕೊಂಡು ಲೇಸ್ನ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಲಾಕ್ ಮಾಡ್ಕೋಬೇಕು. ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶನ ಬಿಟ್ಟು ಪಕ್ಕದಲ್ಲಿರೋವಂಥ ಸಿಂಗಲ್ ಕ್ರೋಶ ಮೇಲ್ಗಡೆ ಲಾಕ್ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಸೀದಾ ಸೈಡ್ಗೆ ತಿರುಗಿಸ್ಕೋಬೇಕು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲಿಂದ ನಾನು 3 ಚೈನ್ನ ಹಾಕೋತೀನಿ. 3 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೋಡಿ 5 ಚೈನ್ ಗ್ಯಾಪ್ ಏನಿದೆ ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ ಇಲ್ಲಿಂದ 3 ಚೈನ್ನ ಹಾಕ್ಕೊಂಡು ನೋಡಿ, ಇಲ್ಲಿ 3 ಚೈನು ಮತ್ತು ಒಂದು ಕಂಬ ಏನು ಮಾಡ್ಕೊಂಡಿರ್ತೀವಿ ಅದರ ಎಂಡಿಂಗಲ್ಲಿ ಈ ರೀತಿ ಲೂಪ್ ಸಿಗುತ್ತೆ. ಆ ಲೂಪ್ ಒಳಗಡೆ ನೀಡಲ್ನ ಹಾಕಿ ಈ 3 ಚೈನನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ರೆ ಪಿಕಾಕ್ ಡಿಸೈನ್ ಆಗುತ್ತೆ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಈ ಗ್ಯಾಪಲ್ಲಿ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು 2 ಲೂಪನ್ನು ಒಂದು ಮಾಡಬೇಕು. ಇದೇ ರೀತಿ 4 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು 2 ಲೂಪ್ ಆಗುತ್ತೆ, ಎರಡನ್ನ ಒಂದು ಮಾಡ್ಕೋಬೇಕು. ಇಲ್ಲಿ 4 ಸಿಂಗಲ್ ಕ್ರೋಶಗಳಾದಮೇಲೆ ಈ 5 ಚೈನ್ ಗ್ಯಾಪಲ್ಲಿ ಒಂದು ಸಲ ನಾವು ಲಾಕ್ ಮಾಡ್ಕೋಬೇಕು. 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ ಇಲ್ಲಿಂದ 2 ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಕಂಬ ಆದಮೇಲೆ ಇಲ್ಲಿಂದ 3 ಚೈನ್ನ ಹಾಕ್ಕೊಂಡು 3 ಚೈನನ್ನು ಈ ಲೂಪ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ಲೂಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ ಇಲ್ಲಿಂದ ಈ ಗ್ಯಾಪಲ್ಲಿ 4 ಸಿಂಗಲ್ ಕ್ರೋಶಸ್ಟ್, 4 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. 3 ಸಿಂಗಲ್ ಕ್ರೋಶಗಳಾಯಿತು. 4ನೇ ಸಿಂಗಲ್ ಕ್ರೋಶ. 4 ಸಿಂಗಲ್ ಕ್ರೋಶಗಳಾದಮೇಲೆ ಮತ್ತೆ ಈ 5 ಚೈನ್ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಇದನ್ನು ಸಿಂಗಲ್ ಕ್ರೋಶ ಅಂತನಾದರೂ ಹೇಳ್ಬೋದು, ಲಾಕ್ ಅಂತನಾದರೂ ಹೇಳ್ಬೋದು. ಮತ್ತು ಇಲ್ಲಿಂದ 2 ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ 3 ಚೈನ್ನ ಹಾಕ್ಕೊಂಡು ಈ ಲೂಪ್ ಏನಿದೆ ಈ ಲೂಪ್ ಒಳಗಡೆ ನಾವು ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು
ಈ 3 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ನಮಗೆ ಈ 3 ಚೈನ್ ಲಾಕ್ ಮಾಡೋದು ಪಿಕಾಕ್ ಡಿಸೈನ್ ಫಾರ್ಮ್ ಆಗುತ್ತೆ. ಲಾಕ್ ಆದಮೇಲೆ ಮತ್ತೆ ಈ ಗ್ಯಾಪಲ್ಲಿ ಸಿಂಗಲ್ ಕ್ರೋಶಗಳು 4 ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಫ್ರೆಂಡ್ಸ್, ಡಿಸೈನ್ ಬಂದು ಇಷ್ಟೇ. ಇದೇ ರೀತಿಯಾಗಿ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನಮಗೆ ಇಲ್ಲಿ 5 ಚೈನ್ ಗ್ಯಾಪಲ್ಲಿ 4 ಪೆಟಲ್ಸ್ ಫಾರ್ಮ್ ಆಗುತ್ತೆ. ನಮಗೆ ಹಾರ್ಚ್ ಟೈಪ್ ಕಾಣಿಸುತ್ತೆ. ತುಂಬ ನೀಟಾಗಿ ಬರುತ್ತೆ ಡಿಸೈನು. ಇದನ್ನು ಬಿಗಿನರ್ಸ್ ಕೂಡ ಹಾಕೋಬೋದು. ತುಂಬ ಕಷ್ಟ ಏನಿಲ್ಲ, ಡಿಸೈನು ಈಸಿಯಾಗಿದೆ ನೋಡಿ. 4 ಸಿಂಗಲ್ ಕ್ರೋಶ ಆದಮೇಲೆ 5 ಚೈನ್ ಗ್ಯಾಪಲ್ಲಿ ಒಂದು ಸಲ ಲಾಕ್ ಮಾಡಿ, ಆಮೇಲೆ ನಾವು 2 ಚೈನ್ನ ಹಾಕ್ಕೊಂಡು ಒಂದು ಕಂಬನ ಮಾಡಿಕೊಂಡು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. 3 ಚೈನ್ನ ಹಾಕಿ ಈ 3 ಚೈನನ್ನು ಈ ಲೂಪ್ ಒಳಗಡೆ ನೋಡಿ, ಈ 3 ಚೈನನ್ನು ಮಾತ್ರ ಈ ಲೂಪ್ ಒಳಗಡೆನೇ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಬಿಟ್ಟು ಮತ್ತೆ ಈ ಗ್ಯಾಪಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. 4 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಇದೊಂಥರ ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ನೀಟಾಗೂ ಬರುತ್ತೆ. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಇಲ್ಲಿ 4 ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ಆ 5 ಚೈನ್ ಗ್ಯಾಪಲ್ಲಿ ಒಂದು ಸಲ ಲಾಕ್ ಮಾಡ್ಕೋಬೇಕು. ಎಲ್ಲ ಪೆಟಲ್ಸ್ಗೂ ಇದೇ ರೀತಿ 5 ಚೈನ್ ಗ್ಯಾಪಲ್ಲಿ ಒಂದು ಸಲ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಿದಾದಮೇಲೆ ಈ ಆರ್ಚನ್ನ ಲೇಸ್ ಮೇಲೆ ಒಂದು ಸಲ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿದ್ರೆ ಆರ್ಚು ಫಿನಿಶಿಂಗ್ ಬರುತ್ತೆ ನೋಡಿ. ಲೇಸ್ ಮೇಲೆ ಒಂದು ಸಲ ಆರ್ಚನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದಾದಮೇಲೆ ಮತ್ತೆ ನಾವು ಪಕ್ಕದಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಒಂದು ಚೈನ್ನ ಹಾಕ್ಕೋಬೇಕು, ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಒಂದು ಚೈನು ಮತ್ತು ಲೇಸ್ ಮೇಲೆ ಒಂದು ಸಿಂಗಲ್ ಕ್ರೋಶ. ಇಲ್ಲೂ ನಾವು 4 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಲಾಕ್ ಮಾಡಿರೋದನ್ನು ಸೇರಿಸಿ ಒಟ್ಟು 5 ಸಿಂಗಲ್ ಕ್ರೋಶಗಳಾಗುತ್ತೆ. ನೋಡಿ, ಈ ರೀತಿಯಾಗಿ ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ಕುಚ್ಚಿಗೆ ನಾವು ಚೈನ್ನ ಹಾಕಿ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ ಡಿಸೈನು. ಇಲ್ಲಿ ಮಧ್ಯದಲ್ಲಿ ಕುಚ್ಚು ಬರುತ್ತೆ. ಕುಚ್ಚನ್ನು ಹಾಕಿ ಫಿನಿಶ್ ಮಾಡಿ ತೋರಿಸ್ತೀನಿ ನಿಮಗೆ.